ಎಸ್, ಜಯಲಲಿತಾ ಬಿಡುಗಡೆಯಾಗಿರುವಂತಹ ಸಂಭ್ರಮ ಅಭಿಮಾನಿಗಳಲ್ಲಿ ಮನೆ ಮಾಡಿರುವಂತದ್ದು. ಹೊಸ ರೋಡ್ ಜಂಕ್ಷನ್ ಅನ್ನ ದಾಟಿ ಮುಂದಕ್ಕೆ ಸಾಗಿ HAL ವಿಮಾನ ನಿಲ್ದಾಣದತ್ತ ಜಯಲಲಿತಾ ಪ್ರಯಾಣವನ್ನು ಬೆಳೆಸಿರುವಂತದ್ದು. ಅಲ್ಲಿ ವಿಶೇಷವಾದಂತಹ ವಿಮಾನದ ವ್ಯವಸ್ಥೆಯಾಗಿದೆ. ಅಲ್ಲಿಂದ ಚೆನ್ನೈಗೆ ತೆರಳುತ್ತಾರೆ ಜಯಲಲಿತಾ. ಎಲ್ಲಾ ರೀತಿಯ ಭದ್ರತೆಯನ್ನು ಒದಗಿಸಲಾಗಿರುವಂತದ್ದು. Z+ ಸೆಕ್ಯೂರಿಟಿ ಜಯಲಲಿತಾರಿಗೆ ಇರುವಂತದ್ದು. ಆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಎಲ್ಲಾ ರೀತಿಯ ವ್ಯವಸ್ಥೆಯೊಂದಿಗೆ HAL ಏರ್ಪೋರ್ಟ್ ವರೆಗೆ ಭದ್ರತಾ ವ್ಯವಸ್ಥೆಯಲ್ಲಿಯೇ ಜಯಲಲಿತಾ ತೆರಳುತ್ತಾ ಇರುವಂತದ್ದು. ಇತ್ತ ಅಭಿಮಾನಿಗಳಂತೂ ಸಂಭ್ರಮ ಮುಗಿಲು ಮುಟ್ಟಿರುವಂತದ್ದು. ಇವತ್ತು ಜಯಲಲಿತಾ ಪಾಲಿಗಂತೂ ಶುಭ ಶನಿವಾರವಾಗಿದೆ. ದೀಪಾವಳಿಯನ್ನ ಹಿಂದೆ ಆಚರಿಸ್ತಾ ಇದ್ದಾರೆ ಜಯಲಲಿತಾ ಅಭಿಮಾನಿಗಳು. ಈ ಕ್ಷಣಕ್ಕಾಗಿ, ಈ ದಿನಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ರು. ಜಯಲಲಿತಾ ಅಂತೂ 22 ದಿನಗಳಿಂದ ಜೈಲಿನಲ್ಲಿ ವಾಸವನ್ನ ಮಾಡಿ ಅಂತ್ಯಗೊಳಿಸಿ ಈಗ ಹೊರ ಬಂದಿದ್ದಾರೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅಭಿಮಾನಿಗಳತ್ತ ಕೈ ಬೀಸ್ತಾ ಇರುವಂತದ್ದು ಜಯಲಲಿತಾ. Z+ ಸೆಕ್ಯೂರಿಟಿಯೊಂದಿಗೆ HAL ವಿಮಾನ ನಿಲ್ದಾಣದತ್ತ ತೆರಳುತ್ತಾ ಇದ್ದಾರೆ. நீதிக்கு கிடைச்ச நீதி அவங்க வெளியே வந்து ரொம்ப சந்தோஷம். ரொம்ப சந்தோஷங்க ஐயா. இந்த மக்கள் இந்த நேரத்தில் ஜெயிச்சு ಎಸ್, ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಜೈಲಿನಿಂದ ಬಿಡುಗಡೆಯಾಗ್ತಾ ಇದ್ದಂತೆ ಸಂಭ್ರಮ ಮುಗಿಲು ಮುಟ್ತಾ ಇರುವಂತದ್ದು. HAL ನಲ್ಲಂತೂ ಸ್ವಾಗತಕ್ಕಾಗಿ ಹೂಗಳನ್ನ ಕೈಗಳಲ್ಲಿ ಹಿಡಿದು ಕಾಯ್ತಾ ಇದ್ದಾರೆ ಅಭಿಮಾನಿಗಳು. ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. HAL ನಲ್ಲಿ ಸ್ವಾಗತಕ್ಕೆ ಪುಷ್ಪ ರಾಶಿಯೊಂದಿಗೆ ಕಾಯ್ತಾ ಇದ್ದಾರೆ ಎಲ್ಲ ಅಭಿಮಾನಿಗಳು. ಜಯಲಲಿತಾರನ್ನ ಸ್ವಾಗತಿಸಲಿಕ್ಕಾಗಿ ಕೈಯಲ್ಲಿ ಹೂವನ್ನ ಹಿಡಿದು ಸ್ವಾಗತವನ್ನ ಕೋರಲಿಕ್ಕಾಗಿ ಜಯಲಲಿತಾ ಪರ ಅಭಿಮಾನಿಗಳು ಸಾಲುಗಟ್ಟಿ ನಿಂತಿದ್ದಾರೆ. ಅಭಿಮಾನಿಗಳಲ್ಲಿ ಹರ್ಷೋದ್ಗಾರ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ, ಕುಣಿದು ಕೂಪ್ಪಳಿಸ್ತಾ ಇರುವಂತದ್ದು. ಅಮ್ಮ ಕೊನೆಗೂ ಬಿಡುಗಡೆಯಾದ್ರು ಅನ್ನುವಂತಹ ಖುಷಿ, ಸಂಭ್ರಮ ಜಯಲಲಿತಾ ಪರ ಅಭಿಮಾನಿಗಳಲ್ಲಿ. ಶನಿವಾರವೇ ಜೈಲು ಸೇರಿದ ಜಯಲಲಿತಾ ಶನಿವಾರವೇ ಬಿಡುಗಡೆಯಾಗಿದ್ದಾರೆ. 22 ದಿನಗಳ ಜೈಲು ವಾಸವನ್ನ ಮುಗಿಸಿ ಈಗ ಹೊರ ಬರ್ತಾ ಇರುವಂತದ್ದು. ಹೊರಗೆ ಬಂದಂತಹ ಜಯಲಲಿತಾರನ್ನ ಸ್ವಾಗತಿಸಲಿಕ್ಕಾಗಿ ದಾರಿಯುದ್ದಕ್ಕೂ ಸಾಲುಗಟ್ಟಿ ನಿಂತಿದ್ದಾರೆ ಜಯ ಅಭಿಮಾನಿಗಳು. ಜಯಲಲಿತಾ ಅಭಿಮಾನಿಗಳತ್ತ ಕೈ ಬೀಸಿ ಅಲ್ಲಿಂದ ತೆರಳುತ್ತಾ ಇರುವಂತದ್ದು. ಸೆಪ್ಟೆಂಬರ್ 27, 2014ರಂದು ಜೈಲಿಗೆ ಬಂದ್ರು ಜಯಲಲಿತಾ. ನೀವು ಸ್ಕ್ರೀನ್ನ ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ, ಜೈಲಿನ ಒಳ ಪ್ರವೇಶಿಸ್ತಾ ಇದ್ರು ಜಯಲಲಿತಾ. ಇಂದು ಶನಿವಾರ, ಇಂದು ಜೈಲಿನಿಂದ ಜಯಲಲಿತಾ ಹೊರ ಬರ್ತಾ ಇದ್ದಾರೆ. ಅಕ್ಟೋಬರ್ 18ಕ್ಕೆ ಅಂದ್ರೆ 22 ದಿನಗಳ ಬಳಿಕ ಜಯ ಜೈಲಿನಿಂದ ರಿಲೀಸ್ ಆಗಿರುವಂತದ್ದು. ಸೆಪ್ಟೆಂಬರ್ 27, 2014, 22 ದಿನಗಳ ಹಿಂದೆ ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಜಯಲಲಿತಾ ಇನ್ನೂ 3ರೊಂದಿಗೆ ಜೈಲು ಸೇರಿದ್ರು. ಅಂದಿನಿಂದ ಶೋಕಾಚರಣೆಯಲ್ಲಿದ್ದು ಜಯಲಲಿತಾ ಅಭಿಮಾನಿಗಳು. ಆದರೆ ಇಂದು 22 ದಿನಗಳ ಜೈಲು ವಾಸದ ಬಳಿಕ ಜಯ ಹೊರಬಂದಿದ್ದಾರೆ. ಜಯಲಲಿತಾ ಬಿಡುಗಡೆಯಾಗಿದ್ದಾರೆ. ಅಕ್ಟೋಬರ್ 18, 2014 ಅಂದ್ರೆ ಇಂದು ಜೈಲಿನಿಂದ ಜಯ ರಿಲೀಸ್ ಆಗಿರುವಂತದ್ದು. ಅಭಿಮಾನಿಗಳಲ್ಲಿ ಸಂತಸ, ಸಂಭ್ರಮಕ್ಕೆ
ಜಯಲಲಿತಾ ಜೈಲಿನಿಂದ ಹೊರಬಂದು HAL ವಿಮಾನ ನಿಲ್ದಾಣದತ್ತ ಬರ್ತಾ ಇರುವಂತದ್ದು, ಅಲ್ಲಿ ಸ್ವಾಗತಕ್ಕಾಗಿ ಭವ್ಯವಾದಂತಹ ಸಿದ್ಧತೆ ಆಗಿರುವಂತದ್ದು. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿಯಿಂದ. ಪ್ರತಿನಿಧಿ ರಮೇಶ್ ಇರುವಂತದ್ದು ದೂರವಾಣಿ ಸಂಪರ್ಕದಲ್ಲಿ. ರಮೇಶ್, ಹೇಗಿದೆ ಅಲ್ಲಿ ಸ್ವಾಗತಕ್ಕೆ ಸಿದ್ಧತೆ? ಏರ್ಪೋರ್ಟ್ಗೆ ಎಷ್ಟೊತ್ತಿಗೆ ತಲುಪಬಹುದು? ಅಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿರಬಹುದಲ್ವಾ? ಖಂಡಿತ ಪ್ರತಿಮಾ, ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿಂದ ಅಂದ್ರೆ ಜಯಲಲಿತಾ ಮತ್ತೆ ಇತರ ಆರೋಪಿಗಳು ಎಲ್ಲರೂ ಹೊರಗಡೆ ಬಂದಿರುವಂತಹದ್ದು. ಇನ್ನೇನು ಕೆಲವೇನು 10 ನಿಮಿಷಗಳಲ್ಲಿ HAL ಏರ್ಪೋರ್ಟ್ಗೆ ಜಯಲಲಿತಾ ಅವರು ಬರ್ತಾ ಇದ್ದಾರೆ ಅನ್ನುವಂಥದ್ದು. ಅಂದ್ರೆ ಅವರಿಗೆ ಒಂದು ಜೀರೋ ಟ್ರಾಫಿಕ್ NSG ಕಮಾಂಡ್ ಒಳಗೊಂಡಂತ Z+ ಸೆಕ್ಯೂರಿಟಿ ಒಂದಿಗೆ ಬರ್ತಾ ಇದ್ದಾರೆ. ಅಂದ್ರೆ ಅವರನ್ನ ನೋಡ್ಲಿಕ್ಕೆ ಸಾವಿರಾರು ಜನ ಅವರ ಅಭಿಮಾನಿಗಳು ಮತ್ತೆ ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಕೂಡ ಸಾಕಷ್ಟು ಸೇರಿದ್ದಾರೆ. ಅಂದ್ರೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಕೈ ತುಂಬಾ ಹೂವನ್ನ ಹಿಡ್ಕೊಂಡು ಅವರಿಗೆ ಪುಷ್ಪವೃಷ್ಟಿಯನ್ನ ಮಾಡ್ಲಿಕ್ಕೆ, ಅಂದ್ರೆ ಅವರು ಕಾರಲ್ಲಿ ಬಂದ ತಕ್ಷಣ ಅವರಿಗೆ ಹೂವನ್ನ ಹರಿಸ್ಲಿಕ್ಕೆ ಅಂದ್ರೆ ಅವರ ಪಕ್ಷದ ಚಿಹ್ನೆಯನ್ನು ಒಳಗೊಂಡಂತ ಒಂದು ಬಾವುಟವನ್ನ ಹಿಡ್ಕೊಂಡು ಆ ಪಕ್ಷದ ಅಂದ್ರೆ ವೇಲನ್ನ ಹಾಕೊಂಡು ಎಲ್ಲರೂ ಸಾವಿರಾರು ಜನ ಕಾಯ್ತಿದ್ದಾರೆ. ಅಮ್ಮ ಬಂದ್ರು, ಅಮ್ಮನಿಗೆ ಜಯವಾಗ್ಲಿ ಅನ್ನೋ ಒಂದು ಘೋಷಗಳನ್ನ ಕೂಗ್ತಾ ಸಾವಿರಾರು ಜನ ಇಡೀ ರಸ್ತೆಯಲ್ಲಿ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ರಸ್ತೆಯ ಪಕ್ಕದಲ್ಲಿ ಸಾವಿರಾರು ಜನ ನೆರೆದಿದ್ದಾರೆ. ಪೊಲೀಸರಿಗೆ ನಿಜಕ್ಕೂ ಅವ್ರನ್ನ ಒಂದು ಹತೋಟಿಗೆ ತರುವಂತದ್ದೇ ತುಂಬಾ ಕಷ್ಟ ಪರಿಸ್ಥಿತಿ ಆಗಿರುವಂತಹದ್ದು. ಎಲ್ಲರ ಕೈಲೂ ಬಣ್ಣ ಬಣ್ಣದ ಹೂಗಳು, ಹೂಗುಚ್ಚಗಳು ಎಲ್ಲರೂ ಹಿಡ್ಕೊಂಡು ಅಮ್ಮನಿಗೋಸ್ಕರ ಕಾಯ್ತಾ ಇರುವಂತದ್ದು. ಒಟ್ಟಾರೆ ಈ ಕಳೆದ 22 ದಿನಗಳಿಂದ ಅವರ ಅಭಿಮಾನಿಗಳ ಮುಖದಲ್ಲಿ ಏನೋ ಒಂದು ದುಗುಡ ಇತ್ತು, ಆತಂಕ ಇತ್ತು. ಆತಂಕಗಳೆಲ್ಲವೂ ದೂರ ಆಗಿರುವಂತಹದ್ದು. ಇನ್ನೇನು ಅಮ್ಮನನ್ನ ನೋಡ್ತೀವಿ, ಅಮ್ಮ ಜೈಲಿಂದ ಹೊರಗಡೆ ಬಂದ್ರು, ನಮಗೆ ನಮ್ಮ ಕಷ್ಟಗಳೆಲ್ಲವೂ ಬಗೆಹರಿದು ಅನ್ನುವಂತ ಒಂದು ಸಂತೋಷದ ನಗೆ ಅವರ ಮುಖದಲ್ಲಿ ಕಾಣ್ತಾ ಇರುವಂತದ್ದು. ಅವರಿಗೆ ಪುಷ್ಪ ಅಂದ್ರೆ ಹೂವನ್ನ ಹಚ್ಚಲಿಕ್ಕೆ ಕೈ ತುಂಬಾ ಬಣ್ಣ ಬಣ್ಣದ ಹೂಗಳನ್ನ ಇಟ್ಕೊಂಡು ಸಾಕಷ್ಟು ಜನ ಕಾಯ್ತಾ ಇರುವಂತದ್ದು. ಇನ್ನೇನು ಕೆಲವೇ ಪೊಲೀಸ್ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಈಗಾಗಲೇ ಪರಪ್ಪನ ಅಗ್ರಹಾರವನ್ನ ಬಿಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ HAL ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. HAL ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ವಿಶೇಷ ವಿಮಾನದ ಮೂಲಕ ಬೆಂಗಳೂರಿನ HAL ವಿಮಾನ ನಿಲ್ದಾಣದಿಂದ ಚೆನ್ನೈಗೆ ತೆರಳುತ್ತಾರೆ ಅನ್ನುವಂಥದ್ದು. ಒಟ್ಟಾರೆ ಈ ರೀತಿಯಾದಂತಹ ಒಂದು ಸಂಭ್ರಮ ನಿಜಕ್ಕೂ ಕಳೆದ 22 ದಿನಗಳಿಂದ ಈ ರೀತಿಯಾದ ಸಂಭ್ರಮವನ್ನ ಪಡ್ಲಿಕ್ಕೆ ಜನರು ಸಾಕಷ್ಟು ಕಾಯ್ತಾ ಇದ್ರು. ಕ್ಷಣ ಅಂದ್ರೆ ಜಯಲಲಿತಾ ಅವರು ಯಾವಾಗ ಹೊರಗೆ ಬರ್ತಾರೆ ಅನ್ನೋದು ಈಗಾಗಲೇ ಜೈಲಿಂದ ಹೊರಗಡೆ ಬಂದಾಗಿದೆ. ಜನರ ಮುಖದಲ್ಲಿ ಸಾಕಷ್ಟು ಹರ್ಷ ಇದೆ, ಅವ್ರಿಗೋಸ್ಕರ ಕಾಯ್ತಾ ಇರುವಂತದ್ದು. ನಾವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಪ್ರತಿಮಾ. ಅಂದ್ರೆ ಎಲ್ಲರ ಕೈಲಲ್ಲೂ ಹೂವಿದೆ, ಹೂವನ್ನ ಹಿಡ್ಕೊಂಡು ಸಾಕಷ್ಟು ಜನರು ಅಮ್ಮನಿಗೋಸ್ಕರ, ಅಮ್ಮ ಬರುವ ದಿಕ್ಕಿನ ನೋಡ್ತಾ ಕಾಯ್ತಾ ನಿಂತಿದ್ದಾರೆ ಪ್ರತಿಮಾ. ಎಸ್ ರಮೇಶ್, ನಿಜಕ್ಕೂ ದೃಶ್ಯಗಳಲ್ಲಿ ಕಂಡು ಬರ್ತಾ ಇದೆ ಯಾವ ರೀತಿಯ ಸಂತಸ ಸಂಭ್ರಮ ಅಲ್ಲಿರುವಂತಹ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ ಅಂತನ್ನುವಂಥದ್ದು. ಹಾಗಾಗಿ ಇನ್ನೇನಾದ್ರೂ ಅಲ್ಲಿ ಸಂಭ್ರಮಾಚರಣೆಗೆ ಅಂತ ವಿಶೇಷವಾದಂತಹ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರಾ? ಪಟಾಕಿ ಸಿಡಿಸಿ ಸಂಭ್ರಮಿಸಲಿಕ್ಕೆ ಏನಾದ್ರೂ ಅಲ್ಲಿ ವ್ಯವಸ್ಥೆ ಆಗಿದೆಯಾ ಅಥವಾ ಅದಕ್ಕೇನಾದ್ರೂ ಪೊಲೀಸರ ಅಡ್ಡಿ ಇದೆಯಾ? ಖಂಡಿತ ಪ್ರತಿಮಾ, ಅಂದ್ರೆ ಅವರು ರಸ್ತೆ ಮೂಲಕ ಏನು ಬರ್ತಾ ಇದ್ದಾರೆ, ಅವರಿಗೆ ಯಾವುದೇ ರೀತಿಯಾದಂತ ತೊಂದರೆ ಆಗದೆ ರೀತಿ ಅವ್ರನ್ನ ಕಳಿಸ್ಬೇಕು. ಆ ಒಂದು ಆ ಸಂದರ್ಭದಲ್ಲೇ ಇವು ಅಭಿಮಾನಿಗಳನ್ನು ಕೂಡ ಹತೋಟಿಗೆ ತರಬೇಕು. ಅಂದ್ರೆ ಈಗಾಗಲೇ ಅಭಿಮಾನಿಗಳು ಸಂಭ್ರಮವನ್ನ ಪಡ್ಲಿಕ್ಕೆ ಕೈಲಿ ಹೂವು ಹಿಡಿದು ಪಟಾಕಿಯನ್ನ ತೆಗೆದುಕೊಂಡು ಬಂದು ಸಿಹಿಯನ್ನ ತೆಗೆದುಕೊಂಡು ಬಂದು ಹಂಚ್ಕೊಳ್ಳಿಕ್ಕೆ ಅಂದ್ರೆ ಸಾಕಷ್ಟು ಸಂಭ್ರಮಾಚರಣೆಗೆ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಆದ್ರೆ ಪೊಲೀಸರಿಗೆ ಇಲ್ಲ ಒಂದ್ ಕಡೆ ಜಯಲಲಿತಾ ಅವರು ಏರ್ಪೋರ್ಟ್ಗೆ ತಲುಪುವವರೆಗೂ ಯಾವುದೇ ರೀತಿಯಾದಂತ ತೊಂದರೆ ಆಗದೇ ರೀತಿ ಅವರಿಗೆ ಅಂದ್ರೆ ಸೆಕ್ಯೂರಿಟಿಯನ್ನ ಕೊಡುವಂತ ಒಂದು ಜವಾಬ್ದಾರಿ ಪೊಲೀಸ್ ಮೇಲಿದೆ. ನಿಜಕ್ಕೂ ಅಂದ್ರೆ ಅಭಿಮಾನಿಗಳಲ್ಲಿ ಒಂದೆಡೆ ಸಂತೋಷ, ಪೊಲೀಸರಿಗೆ ಒಂದು ಎಲ್ಲ ಒಂದ್ ಕಡೆ ಅಂದ್ರೆ ಈ ರೀತಿ ಯಾವುದೇ ಅಹಿತಕರ ಘಟನೆ ಆಗಿದೆ ಅಂದ್ರೆ ಒಂದ್ ಕಡೆ ಅಭಿಮಾನಿಗಳನ್ನು ಸಂತೈಸಬೇಕು, ಮತ್ತೊಂದ್ ಕಡೆ ಸೆಕ್ಯೂರಿಟಿಯನ್ನು ಕೊಡಬೇಕು. ಈ ನಿಟ್ಟಿನಲ್ಲಿ ಸಣ್ಣ ಪುಟ್ಟ ಅಂದ್ರೆ ಅವ್ರನ್ನ ದೂರ ಕಳಿಸುವಂತಹದ್ದು ಸಣ್ಣ ಪುಟ್ಟ ಮಾತಿನ ಚಕಮಕಿಗಳು ನಡೀತಾ ಇದೆ. ಜನರು ಎಲ್ಲರೂ ಅಂದ್ರೆ ಅಭಿಮಾನಿಗಳೆಲ್ಲರೂ ಸಂಭ್ರಮಾಚರಣೆಗೆ ಎಲ್ಲಾ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಅಮ್ಮನ ಒಂದು ಕಾರ್ ಕಂಡ ತಕ್ಷಣ ಪಟಾಕಿಯನ್ನ ಸಿಡಿಸಿ ಹೂವನ್ನ ಎಸೆದು ಸಂಭ್ರಮಿಸ್ಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಎಲ್ಲರೂ ಕಾಯ್ತಾ ನಿಂತಿರುವಂತಹ ದೃಶ್ಯಗಳು ಇಲ್ಲಿ ಕಾಣ್ತಾ ಇದೆ ಪ್ರತಿಮಾ. ರಮೇಶ್, ಹಾಗೇನೆ ಜೈಲಿನಿಂದ ಹೊರ ಬಂದ ನಂತರ ದೇವಸ್ಥಾನಕ್ಕೆ ತೆರಳುವಂತಹ ಚಿಂತನೆಯನ್ನು ನಡೆಸಿದ್ರು ಜಯಲಲಿತಾ. ಈಗ ಮಾರ್ಗ ಮಧ್ಯೆ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗಿ ಬರುವಂತಹ ಆಲೋಚನೆ ಏನಾದ್ರು ಇದೆಯಾ ಅಥವಾ HAL ವಿಮಾನ ನಿಲ್ದಾಣಕ್ಕೆ ಬಂದು ಇಲ್ಲಿಂದ ಚೆನ್ನೈಗೆ ಹೋಗುವಂತಹ ಪ್ಲಾನ್ ಇನ್ನೂ ಕೂಡ ಇರುವಂತದ್ದಾ? ಪ್ರತಿಮಾ, ಈವರೆಗೆ ಅವರು ಯಾವುದೇ ದೇವಸ್ಥಾನಕ್ಕೆ ಹೋಗುವಂತ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಪೊಲೀಸ್ ಮೂಲಗಳಿಂದ ಸ್ಪಷ್ಟನೆ ಆಗ್ತಾ ಇಲ್ಲ. ಯಾಕೆಂದ್ರೆ ಅವರಿಗೆ
Z+ ಸೆಕ್ಯೂರಿಟಿ ಕೊಡಬೇಕಾಗಿರೋದ್ರಿಂದ ಅಂದ್ರೆ ಈ ಮೊದಲೇ ಪೊಲೀಸರಿಗೆ ಒಂದು ಮಾಹಿತಿ ನೀಡಬೇಕು. ನಾವು ಎಲ್ಲಿ ಹೋಗ್ತೇವೆ ಅಂದ್ರೆ ಯಾವ ದೇವಸ್ಥಾನಕ್ಕೆ ಹೋಗುವಂತೆ ಆ ರೀತಿಯಾದಂತ ಯಾವ ಅಂದ್ರೆ ಮಾಹಿತಿ ಕೂಡ ಪೊಲೀಸರಿಗೆ ಇನ್ನೂ ಬಂದಿಲ್ಲ. ನೇರವಾಗಿ ಈಗಾಗಲೇ ಪರಪ್ಪನ ಅಗ್ರಹಾರದಿಂದ ಅಂದ್ರೆ HAL ವಿಮಾನದ ನಿಲ್ದಾಣದ ಕಡೆ ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆದ್ರೆ ಈಗಾಗಲೇ ಲೀಲಾ ಪ್ಯಾಲೇಸ್ ಹತ್ತಿರಕ್ಕೆ ಬಂದಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಮಡಿವಾಳ, ಕೋರಮಂಗಲ, ಸಿಲ್ಕ್ ಬೋರ್ಡ್ ಮುಖಾಂತರವಾಗಿ HAL ನಿಲ್ದಾಣಕ್ಕೆ ಬರ್ತಾ ಇದ್ದಾರೆ. ಅವ್ರನ್ನ ನೋಡ್ಲಿಕ್ಕೆ ಯಾಕಂದ್ರೆ 21-22 ದಿನಗಳಿಂದ ಜೈಲಲ್ಲಿ ಇದ್ದಂತ ಜೈಲನ್ನು ನೋಡ್ಲಿಕ್ಕೆ ಕಾತರದಿಂದ ಅಭಿಮಾನಿಗಳು ಕಾಯ್ತಾ ಇರುವಂತಹ ದೃಶ್ಯ ಈಗ ಕಂಡು ಬರ್ತಾ ಇರುವಂತಹದ್ದು. ಪ್ರತಿಮಾ, ಜಯಲಲಿತಾ Z+ ಸೆಕ್ಯೂರಿಟಿಯಲ್ಲಿ ಬರ್ತಾ ಇದ್ದಾರೆ ರಮೇಶ್. ಹಾಗೇನೆ ಅವರೊಂದಿಗೆ ಈ ತಮಿಳುನಾಡಿನ ಮುಖ್ಯಮಂತ್ರಿಗಳಿರ್ಬೋದು, ಉಳಿದ ಶಾಸಕರು, ಸಂಸದರು ಅವರೆಲ್ಲರೂ ಕೂಡ ಅವರೊಟ್ಟಿಗೆ ಬರ್ತಾ ಇದ್ದಾರಾ, ಹೇಗೆ? ಖಂಡಿತ ಪ್ರತಿಮಾ, ಅಂದ್ರೆ ಜಯಲಲಿತಾ ಅವರು ಜೈಲಿಂದ ಹೊರಗಡೆ ಬರೋದಿಕ್ಕೆ ಅಂದ್ರೆ ತಮಿಳುನಾಡಿನ ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ ಸೇರಿದಂತೆ ಸಚಿವರು, ಶಾಸಕರು, ಅವರ ಪಕ್ಷದ ಕಾರ್ಯಕರ್ತರು ಸಾಕಷ್ಟು ಜನ ಅವ್ರಿಗೋಸ್ಕರ ಕಾಯ್ತಾ ಇದ್ರು. ಜಯಲಲಿತಾ ಅವರು ಹೊರಗಡೆ ಬಂದ ತಕ್ಷಣ ಅವರ ಒಂದು ಏನೋ ಕಾರಲ್ಲಿ ಅಂದ್ರೆ NSG ಕಮಾಂಡೋಗಳನ್ನ ಸೆಕ್ಯೂರಿಟಿ ಇದ್ದಂತ ಕಾರಲ್ಲಿ ಎತ್ಕೊಂಡ ತಕ್ಷಣ ಅವರ ಹಿಂದೆನೆ ಎಲ್ಲಾ ಕಾರುಗಳು ಬರ್ತಾ ಇರುವಂತಹದ್ದು. ಈಗಾಗಲೇ ಪರಪ್ಪನಗರದಿಂದ ಬರ್ತಾ ಇದೆ. ಯಾವುದೇ ರೀತಿ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗುವಂತಹದ್ದು ಸಂಬಂಧಪಟ್ಟಂತೆ ಯಾವುದೇ ಸ್ಪಷ್ಟವಾದ ಮಾಹಿತಿಗಳಿಲ್ಲ. ಈಗಾಗಲೇ ನೇರವಾಗಿ HAL ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದ್ದಾರೆ. ಅವ್ರ ಹಿಂದೆ ಎಲ್ಲ ಅಭಿಮಾನಿಗಳು ಅಂದ್ರೆ ಪನ್ನೀರ್ ಸೆಲ್ವಂ ಸೇರಿದಂತೆ ಸಚಿವರು, ಶಾಸಕರು ಎಲ್ಲರೂ ಈಗ HAL ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ವಿಮಾನದಲ್ಲಿ ಸುಧಾಕರ್ನ ಹೊರತುಪಡಿಸಿ ಅಂದ್ರೆ ಈ ಶಶಿಕಲಾ, ಇಳವರಸಿ, ಜಯಲಲಿತಾ ಮೂವರು ವಿಶೇಷ ವಿಮಾನದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ HAL ಏರ್ಪೋರ್ಟ್ ಇಂದ ಚೆನ್ನೈಗೆ ಹೋಗ್ತಾರೆ. ಇನ್ನು ಸುಧಾಕರ್ನ ಅವರಿಗೂ ಕೂಡ ಅವರು ಸಪರೇಟ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವರು ಬೈ ರೋಡ್ ಹೋಗ್ಬೋದು ಅಥವಾ ಅವರು ಬೇರೆ ಒಂದು ಮಾಮೂಲಿ ವಿಮಾನದಲ್ಲಿ ಹೋಗುವಂತ ಮಾಹಿತಿ ಇದೆ ಅನ್ನುವಂಥದ್ದು. ಅಂದ್ರೆ ಅವ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳಿಂದ ಲಭ್ಯ ಆಗಿಲ್ಲ. ಈ ಮೂವರು ಶಶಿಕಲಾ, ಇಳವರಸಿ ಮತ್ತೆ ಜಯಲಲಿತಾ ಮೂವರು ಕೂಡ ವಿಶೇಷ ವಿಮಾನದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೋಗ್ತಾ ಇದ್ದಾರೆ. ಅವ್ರನ್ನ ನೋಡ್ಬೇಕು. ಎಲ್ಲೋ ಒಂದ್ ಕಡೆ ಅಮ್ಮನನ್ನ ಅವರ ಅಭಿಮಾನಿಗಳು ದೇವರಂತೆ ಕಾಣ್ತಾ ಇದ್ದಾರೆ. ಅಂದ್ರೆ ದೇವರ ದರ್ಶನಕ್ಕೆ ಯಾವ ರೀತಿ ಅಂದ್ರೆ ಪುಣ್ಯಕ್ಷೇತ್ರಗಳಲ್ಲಿ ಕಾದು ಸಾಲಾಗಿ ನಿಲ್ತಾರೆ, ಅದೇ ರೀತಿಯಾಗಿ ಈ ಅಭಿಮಾನಿಗಳು ಕಾದು ನಿಲ್ತಿರುವಂತಹದ್ದು. ಅವರಲ್ಲಿ ಕಾತರ ಇದೆ, ಎಷ್ಟೊತ್ತಿಗೆ ಅಮ್ಮ ಬರ್ತಾರೆ ಅಂತ. ಅಮ್ಮ ಬರುವಂತ ಒಂದು ರಸ್ತೆ ಯಾವ ಮಾರ್ಗವಾಗಿ ಬರ್ತಾರೆ ಎಲ್ಲ ಆ ಕಡೆ ನೋಡ್ತಾ ನಿಂತಿರುವಂತಹ ದೃಶ್ಯಾವಳಿ ಕಾಣ್ತಾ ಇದೆ. ನಿಜಕ್ಕೂ ಎಲ್ಲೋ ಒಂದ್ ಕಡೆ ಬೆಂಗಳೂರಿನಲ್ಲಿರುವಂತ ಜಯಲಲಿತಾ ಬೆಂಬಲಿಗರಾಗಿರ್ಬೋದು, ಮತ್ತೆ ತಮಿಳುನಾಡಿನಿಂದ ಬಂದಂತ ಅವರ ಬೆಂಬಲಿಗರಾಗಿರ್ಬೋದು, ಜಯ ಅಂದ್ರೆ AIADMK ಪಕ್ಷದ ಕಾರ್ಯಕರ್ತರು ಎಲ್ಲರ ಮುಖದಲ್ಲಿ ಸಾಕಷ್ಟು ಸಂತಸ ಇದೆ. ಸಂಭ್ರಮದಿಂದ ಅವರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಅಮ್ಮನನ್ನ ನೋಡ್ತೀವಿ, ಅಮ್ಮನನ್ನ ನೋಡಿ ಕಣ್ತುಂಬಿಸ್ಕೊಳ್ತೀವಿ ಅನ್ನುವಂತ ಒಂದು ಆಶಾದಾಯಕ ಭಾವ ಅವರ ಮುಖದಲ್ಲಿ ಹೆಚ್ಚಾಗಿ ಕಾಣ್ತಾ ಇರುವಂತದ್ದು. ಪ್ರತಿಮಾ, ರಮೇಶ್, ನಿಜಕ್ಕೂ Z+ ಸೆಕ್ಯೂರಿಟಿಲಿ ಬರ್ತಾ ಇರುವಂತದ್ದು ಝೀರೋ ಟ್ರಾಫಿಕ್ ಇರುತ್ತೆ, ಹಾಗಾಗಿ ಆದಷ್ಟು ಬೇಗ ಅವರು ತಲುಪ್ತಾರೆ. ಹೀಗಾಗಿ ಅಲ್ಲಿ ವಿಮಾನ ನಿಲ್ದಾಣದ ಬಳಿಯಲ್ಲಿ ಆ ರಸ್ತೆಯಲ್ಲಿ ಬರೀ ಅಭಿಮಾನಿಗಳು, ಪೊಲೀಸರು ಮತ್ತು ಅಲ್ಲಲ್ಲಿ ಎಲ್ಲೋ ಒಂದೆರಡು ವಾಹನಗಳನ್ನ ಬಿಟ್ರೆ ಬರೀ ಸಂಭ್ರಮದ ಕ್ಷಣಗಳೇ ಕಂಡು ಬರ್ತಾ ಇವ್ಯಾ, ಹೇಗೆ ಅಂತ? ಖಂಡಿತ ಪ್ರತಿಮಾ, ಅಂದ್ರೆ ಜಯಲಲಿತಾ ಅವ್ರನ್ನ ನೋಡ್ಲಿಕ್ಕೆ ಸಾವಿರಾರು ಜನ ಅಭಿಮಾನಿಗಳು ಒಂದ್ ಕಡೆ ಸೇರಿದ್ರೆ ಮತ್ತೆ ಜಯಲಲಿತಾ ಅವರಿಗೆ ಸೂಕ್ತ ಭದ್ರತೆಯನ್ನ ನೀಡಬೇಕಾದಂತ ಹೊಣೆ ಹೊತ್ತ ಬೆಂಗಳೂರು ಪೊಲೀಸರು ಅಂದ್ರೆ ಲ್ಯಾಂಡ್ ಆರ್ಡರ್ ಪೊಲೀಸರಾಗಿರ್ಬೋದು, ಸಂಚಾರ ಪೊಲೀಸರು ಎಲ್ಲರೂ ಕೂಡ ಸಾಕಷ್ಟು ಜನರು ಇಲ್ಲಿ ಸಾಕಷ್ಟು ಅಧಿಕಾರಿಗಳಿದ್ದಾರೆ. ಮತ್ತೊಂದ್ ಕಡೆ ಅಭಿಮಾನಿಗಳ ಸಂಭ್ರಮಲಿಕ್ಕೆ ಸಾಕಷ್ಟು ಜನ ಇನ್ನೂ ಬರ್ತಾನೆ ಇದ್ದಾರೆ. ಈ ಒಂದು HAL ವಿಮಾನ ನಿಲ್ದಾಣದ ಸುತ್ತಮುತ್ತಲಿನ ವಾತಾವರಣ ನಿಜಕ್ಕೂ ಎಲ್ಲ ಒಂದ್ ಕಡೆ ಒಂದು ಹಬ್ಬದ ವಾತಾವರಣ, ಜಾತ್ರೆಯ ವಾತಾವರಣ ರೀತಿ. ಇನ್ನು ಇಡೀ ರಸ್ತೆ ತುಂಬಾ ಹೂವು ಚೆಲ್ಲಿರುವಂತಹದ್ದು. ಆ ಹೂವನ್ನ ಹೆರಚಿ ಅಂದ್ರೆ ಹೂವನ್ನ ಜಯಲಲಿತಾ ಅವರ ಮೇಲೆ ಹಾಕಿ ಅವರಿಗೆ ಸಂಭ್ರಮಿಸಬೇಕು, ಅವ್ರನ್ನ ಕಣ್ತುಂಬಿಸಿಕೊಳ್ಬೇಕು, ಅವ್ರಿಗೊಂದು ನಮಸ್ಕಾರವನ್ನ ಮಾಡಬೇಕು ಅನ್ನುವಂತ ಒಂದು ಹಂಬಲದಿಂದ ಸಾಕಷ್ಟು ಜನ ಅಭಿಮಾನಿಗಳು ಸೇರಿದ್ದಾರೆ. ನಿಜಕ್ಕೂ HAL ಸುತ್ತಮುತ್ತಲಿನ ವಾತಾವರಣ, ಅದರಲ್ಲೂ ಪ್ರಮುಖವಾಗಿ ಅವರು ಬರುವಂತ ಒಂದು ಮಾರ್ಗ ಇದೆ, ರಸ್ತೆ ಮಾರ್ಗ. ಆ ರಸ್ತೆ ಮಾರ್ಗದಲ್ಲಿ ಪರಪ್ಪನ ಅಗ್ರಹಾರದಿಂದ HAL ವರೆಗೂ ಕೂಡ ಪ್ರತಿ ಎಲ್ಲಾ ಕಡೆಯೂ ಕೂಡ ಇದೇ ರೀತಿಯಾದಂತ ಅಭಿಮಾನಿಗಳು ಸೇರಿದ್ದಾರೆ. ಅಮ್ಮ ಹಾದು ಹೋಗುವಂತ ಒಂದು ವಾಹನವನ್ನ ನೋಡಿದ್ರು ಕೂಡ ನನಗೆ ಎಲ್ಲೋ ಒಂದ್ ಕಡೆ ದೇವರನ್ನ ದರ್ಶನ ಮಾಡಿದಷ್ಟು ಭಾವವನ್ನ ಇಲ್ಲಿ ಜನರು ಅಂದ್ರೆ ಮನಸ್ಸಿಗೆ ತಂದ್ಕೊಳ್ತಾ ಇದ್ದಾರೆ. ಅವ್ರನ್ನ ನೋಡ್ಲಿಕ್ಕೆ ಕಾತರಿಂದ ಕಾಯ್ತಾ ಇರುವಂತದ್ದು. ನಿಜಕ್ಕೂ HAL ಸುತ್ತಮುತ್ತಲ ವಾತಾವರಣ ಅಂತೂ ನಿಜಕ್ಕೂ ಹರ್ಷ ಮತ್ತೆ ಹಬ್ಬದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿರುವಂತಹದ್ದು. ಪ್ರತಿಮಾ, ಹಾಗೇನೇ ಜಯಲಲಿತಾ ಅವರು ರಮೇಶ್ ಎಲ್ಲರಿಗೂ ಕರೆ ಕೊಟ್ಟಿದ್ದೇನಂತಂದ್ರೆ ಸರಳವಾಗಿರಲಿ ಸಂಭ್ರಮಾಚರಣೆ, ಅತಿ ಹೆಚ್ಚಿನ ಆಡಂಬರಗಳು ಬೇಡ ಅಂತನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಅಲ್ಲೇನಾದ್ರೂ ಕಾರ್ಯಕರ್ತರುಗಳು ಕಂಡು ಬರ್ತಾ ಇದ್ದಾರಾ ಅಭಿಮಾನಿಗಳನ್ನ ತಡೆಯುವಲ್ಲಿ, ಅಥವಾ ಈ ರೀತಿ ಇರುವಂತದ್ದು ಹೀಗೆ ಇರ್ಲಿ ಅಂತ ಅನ್ನೋದಕ್ಕೆ ಏನಾದ್ರೂ ಇನ್ಸ್ಟ್ರಕ್ಷನ್ಗಳನ್ನ ಕೊಡಲಿಕ್ಕೆ ಆ ರೀತಿ ಏನಾದ್ರೂ ದೃಶ್ಯ ಅಲ್ಲಿ ಕಂಡು ಬರ್ತಾ ಇದೆಯಾ, ಹೇಗೆ? ಜಯಲಲಿತಾ ಅವರಿಗೆ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡ
ಒಂದು ಕಂಡೀಷನ್ ಹಾಕಿತ್ತು, ನೀವು ಹೊರಗಡೆ ಹೋದ್ಮೇಲೆ ಯಾವ್ದೇ ಸಭೆ ಸಮಾರಂಭಗಳಾಗ್ಲಿ, ಕಾನೂನು ಸುವ್ಯವಸ್ಥೆಗೆ ಭಂಗ ತರುವಂತ ಸಮಾರಂಭಗಳಿಗೆ ಸೇರುವಂತಹದ್ದಾಗ್ಲಿ ಯಾವ ರೀತಿಯಾದಂತ ತೊಂದರೆ ಆಗಬಾರ್ದು ನಿಮ್ಮಿಂದ ಅನ್ನುವಂತ ಒಂದು ಅಂಶವನ್ನ ಇಟ್ಕೊಂಡೇ ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಜಯಲಲಿತಾ ಅವರು ನಾವು ಹೊರಗಡೆ ಬಂದ್ರು ಕೂಡ ಕಾನೂನು ಸುವ್ಯವಸ್ಥೆ ಚೆನ್ನಾಗಿರ್ಬೇಕು, ಯಾವುದೇ ಅತಿಯಾದ ಸಂಭ್ರಮಾಚರಣೆ ಬೇಡ, ಸರಳವಾಗಿ ಇರಬೇಕು ಅನ್ನುವಂತ ಒಂದು ಕರೆಯನ್ನ ಕೊಟ್ಟಿದ್ರು. ಆ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಇಲ್ಲಿ ಬಂದಿದ್ದಾರೆ. ಅಂದ್ರೆ ಅಮ್ಮ ಎಷ್ಟೇ ಕರೆ ಕೊಟ್ಟರು ಕೂಡ ಅಮ್ಮನ್ನ ನೋಡ್ಬೇಕು, ಅಮ್ಮನನ್ನ ನೋಡಿದ ಕ್ಷಣವನ್ನ ನಾವು ಆಚರಿಸಬೇಕು, ಸಂಭ್ರಮಿಸಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕೆಲವರು ಪಟಾಕಿಯನ್ನ ತೆಗೆದುಕೊಂಡು ಬಂದಿದ್ದಾರೆ. ಆದ್ರೆ ಜಯಲಲಿತಾ ಅವರ ಕಾರು ಹತ್ರಕ್ಕೆ ಬಂದ ತಕ್ಷಣ ಪಟಾಕಿಯನ್ನ ಸಿಡಿಸುವ ಎಲ್ಲ ಸಿದ್ಧತೆಯಲ್ಲಿದ್ದಾರೆ. ಮತ್ತೆ ಕೈಲಿ ಹೂಗುಚ್ಛವನ್ನ ಹೂವನ್ನ ಹಿಡಿದು ಅವ್ರನ್ನ ಎಚ್ಚರಿಕೆ ಕಾರ್ಯ ಅಂದ್ರೆ ಒಟ್ಟಾರೆ ಅವರ ಅಭಿಮಾನಿಗಳು ತಮಿಳುನಾಡಿನಿಂದ ಬಂದಂತ ಕೆಲವು ಅಭಿಮಾನಿಗಳಾಗಿರ್ಬೋದು, ಬೆಂಗಳೂರಿನಲ್ಲಿರುವಂತಹ ಕೆಲ ಎಡಿಎಂಕೆ ಕಾರ್ಯಕರ್ತರಾಗಿರ್ಬೋದು, ಎಲ್ಲರ ಮುಖದಲ್ಲಿ ಸಂತಸ ಇದೆ. ಆ ಒಂದು ಸಂಭ್ರಮಾಚರಣೆಗೆ ಕ್ಷಣಗಣನೆ ಆರಂಭ ಆಗಿರುವಂತ ಇನ್ನೇನು ಕೆಲವೇ ಕ್ಷಣಗಳಿಗೆ HAL ವಿಮಾನ ನಿಲ್ದಾಣಕ್ಕೆ ಜಯಲಲಿತಾ ಅವರ ಕಾರು, ಜಯಲಲಿತಾ ಅವರ ಅಂದ್ರೆ ಸೂಕ್ತ ಭದ್ರತೆಯನ್ನು ಒಳಗೊಂಡ ಕಾರುಗಳಿಗೆ ಇಲ್ಲಿ ಎಂಟ್ರಿ ಕೊಡ್ತಾರೆ. ಆ ಒಂದು ಕ್ಷಣವನ್ನ ಕಣ್ತುಂಬಿಕೊಳ್ಳಿಕ್ಕೆ ಜನರು ಕಾಯ್ತಾ ಇದ್ದಾರೆ. ಪ್ರತಿಮಾ. ಎಸ್ ರಮೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಅಮ್ಮನ ನಿರೀಕ್ಷೆಯಲ್ಲಿ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇರುವಂತದ್ದು. 22 ದಿನಗಳ ಜೈಲುವಾಸ ಅಂತ್ಯವಾಗಿದೆ. ಬರ್ತಾ ಇರ್ತಾರೆ. ಈ ದೃಶ್ಯಗಳನ್ನ ನೀವು ನೋಡ್ತಾ ಇರುವಂತದ್ದು ಪರಪ್ಪನ ಅಗ್ರಹಾರದ ಜೈಲಿನಿಂದ ಜಯಲಲಿತಾ ಹೊರಬಂದಂತಹ ದೃಶ್ಯ. ಇದು ನಮ್ಮಲ್ಲಿ ಮಾತ್ರ ಲಭ್ಯವಾಗ್ತಾ ಇರುವಂತದ್ದು. ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಜಯಲಲಿತಾ ಜೈಲಿನಿಂದ ಹೊರಬಂದಂತಹ ಕ್ಷಣ ಸೆರೆಯಾಗಿರುವಂತದ್ದು ಈ ದೃಶ್ಯದಲ್ಲಿ. ಪರಪ್ಪನ ಅಗ್ರಹಾರ ಜೈಲಿನಿಂದ 22 ದಿನಗಳ ಜೈಲು ವಾಸವನ್ನ ಅನುಭವಿಸಿ ಹೊರಬಂದಂತಹ ಜಯಲಲಿತಾ ಜೈಲಿನಿಂದ ಹೊರಬರ್ತಾ ಇರುವಂತಹ ದೃಶ್ಯ, ಎಕ್ಸ್ಕ್ಲೂಸಿವ್ ದೃಶ್ಯ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು. ನೀವೀಗ ನೋಡ್ತಾ ಇರುವಂತಹ ದೃಶ್ಯ, ಜಯಲಲಿತಾ ಜೈಲಿನಿಂದ ಹೊರಬಂದು ಕಾರಿನಲ್ಲಿ ತೆರಳಲಿಕ್ಕೆ ಸಿದ್ಧವಾಗಿರುವಂತಹ ದೃಶ್ಯ. ಸುವರ್ಣ ನ್ಯೂಸ್ ಬಳಿ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ತಾವೀಗ ನೋಡ್ತಾ ಇರುವಂತದ್ದು. ಜೈಲಿನಿಂದ ಜಯಲಲಿತಾ ಹೊರಬಂದಂತಹ ದೃಶ್ಯ ಇದು. ಎಸ್, ನೀವೀಗ ಗಮನಿಸ್ತಾ ಇದ್ದೀರಿ ಜಯಲಲಿತಾ ಮತ್ತು ಶಶಿಕಲಾ ಕಾರಿನಲ್ಲಿ ಕೂರ್ತಾ ಇರುವಂತಹ ದೃಶ್ಯ. ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿರುವಂತದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬಿಡುಗಡೆಯಾದ ತಕ್ಷಣ ಕಾರಿನಲ್ಲಿ ಕುಳಿತುಕೊಳ್ತಾ ಇರುವಂತಹ ದೃಶ್ಯ ಇದು. ಜಯಲಲಿತಾ ಮತ್ತು ಸ್ನೇಹಿತೆ ಶಶಿಕಲಾ ಒಂದೇ ಕಾರಿನಲ್ಲಿ ಕುಳಿತುಕೊಳ್ತಾ ಇರುವಂತಹ ದೃಶ್ಯ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು. ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಪರಪ್ಪನ ಅಗ್ರಹಾರ ಜೈಲಿನಿಂದ ಜಯಲಲಿತಾ ಬಿಡುಗಡೆಯಾದ ಕ್ಷಣದಲ್ಲಿ ಕಂಡು ಬಂದಂತಹ ದೃಶ್ಯ. ಕಾರು ಜೈಲಿನಿಂದ ಹೊರ ಬರ್ತಾ ಇರುವಂತದ್ದು. ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ.